ಹೌದು. ರಾತ್ರಿಯ ಹೊತ್ತು ಇಡೀ ಪ್ರಪಂಚವೇ ನಿದ್ದೆಗೆ ಜಾರಿದಾಗ ಸುತ್ತಲೂ ಎಲ್ಲಿಲ್ಲದ ನಿಶ್ಶಬ್ದ ಆವರಿಸಿರುತ್ತೆ ಅಲ್ವಾ? ಹೌದು, ಕಂಪ್ಲೀಟ್ ಸೈಲೆನ್ಸ್. ಆದ್ರೆ ಆ ಸೈಲೆನ್ಸ್ ನಮ್ಗೇನೋ ಒಂದ್ ರೀತಿ ಮುಳುವಾಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಸುತ್ತಮುತ್ತ ನಿಶ್ಶಬ್ದ ಇದ್ರೂ ನಮ್ಮ ತಲೆಯೊಳಗೆ ಮಾತ್ರ ಒಂದು ದೊಡ್ಡ ಗದ್ದಲ ಶುರುವಾಗ್ಬಿಡುತ್ತೆ. ದೇಹಕ್ಕೆ ವಿಪರೀತ ಸುಸ್ತಾಗಿರುತ್ತೆ. ನಿದ್ದೆ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಮಿದುಳು ಮಾತ್ರ ಯಾವುದೋ ಬೇರೆದೇ ಲೋಕದಲ್ಲಿ ಓಡ್ತಾ ಇರುತ್ತೆ. ಆ ನಿರಂತರ ಯೋಚನೆಗಳು. ಹೌದು, ಅದೇ. ಬೆಳಗ್ಗೆ ಆ ಮೀಟಿಂಗ್ನಲ್ಲಿ ನಾನು ಹಾಗೆ ಹೇಳ್ಬಾರ್ದಾಗಿತ್ತು, ಅಥವಾ ಬಾಸ್ ನನ್ನ ಆ ಮಾತನ್ನ ಹೇಗ್ ತಗೊಂಡ್ರು, ನಾಳೆ ಆ ಪ್ರೆಸೆಂಟೇಷನಲ್ಲಿ ಏನಾದ್ರೂ ತಪ್ಪಾದ್ರೆ, ಹೀಗೆ ನೂರಾರು ಪ್ರಶ್ನೆಗಳು. ನಿಜ. ಒಂದು ಸಣ್ಣ ಯೋಚನೆ ಹುಟ್ಕೊಳ್ಳುತ್ತೆ, ಆಮೇಲೆ ಆ ಒಂದು ಯೋಚನೆ 10 ಆಗುತ್ತೆ, 10 100 ಆಗುತ್ತೆ. ಕರೆಕ್ಟ್. ನೋಡ್ತಿದ್ದಂತೆಯೇ ವಾಸ್ತವಕ್ಕಿಂತ ಹೆಚ್ಚಾಗಿ ನಮ್ಮದೇ ಯೋಚನೆಗಳ ಬಲೆಯಲ್ಲಿ ನಾವು ಸಂಪೂರ್ಣವಾಗಿ ಸಿಲುಕೊಂಡು ಬಿಡ್ತೀವಿ. ಇದು ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಬಾರಿ ಆಗಿರೋ ಮತ್ತು ಪದೇ ಪದೇ ಆಗ್ತಾ ಇರೋ ಅನುಭವ. ಖಂಡಿತ. ಮತ್ತು ಈ ಅನುಭವ ಎಷ್ಟು ಸಾಮಾನ್ಯನೋ ಅಷ್ಟೇ ಸಂಕೀರ್ಣವಾದದ್ದು ಕೂಡ. ನಮ್ಮ ಮಿದುಳು ಆ ಟೈಮಲ್ಲಿ, ಅಂದ್ರೆ ಒಂದು ಮುಚ್ಚಿದ ಗಾಜಿನ ಕೋಣೆಯಲ್ಲಿ ಸಿಲುಕಿದ ಜೇನುನೊಣದ ಥರ ಆಡುತ್ತೆ. ಓ, ಜೇನುನೊಣದ ಥರ? ಒಳ್ಳೆ ಹೋಲಿಕೆ. ಹೌದು. ಹೊರ ಹೋಗೋಕೆ ದಾರಿಯಿಲ್ದೆ ಪದೇ ಪದೇ ಅದೇ ಗಾಜಿಗೆ ಬಡಿದುಕೊಳ್ಳುವ ಹಾಗೆ ನಾವು ಒಂದೇ ಯೋಜನೆಯ ಸುತ್ತ ಸುತ್ತುತ್ತಾ ಇರ್ತೀವಿ. ನಾವು ವಾಸ್ತವದಲ್ಲಿ ಎದುರಿಸ್ತಾ ಇರೋ ನೈಜ ಸಮಸ್ಯೆಗಳಿಗಿಂತ ಕೇವಲ ಕಲ್ಪನೆಯಲ್ಲಿರೋ ಸಮಸ್ಯೆಗಳೇ ನಮ್ಮನ್ನ ಕಾಡುತ್ತೆ. ಇದೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯ ಮೂಲವಸ್ತು. ನಿಕ್ ಟ್ರೆಂಟನ್ ಅವರು ಬರೆದಿರುವ ಸ್ಟಾಪ್ ಓವರ್ ಥಿಂಕಿಂಗ್ ಅನ್ನೋ ಪುಸ್ತಕದ ಪ್ರಮುಖ ಒಳನೋಟಗಳನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಈ ಪುಸ್ತಕ ನಮ್ಮ ಮೆದುಳನ್ನ ಸ್ವಿಚ್ ಆಫ್ ಮಾಡೋಕೆ ಸಾಧ್ಯವಾಗದ ಆ ಸಮಸ್ಯೆಯ ಬಗ್ಗೆ, ಅದರ ಹಿಂದಿರೋ ಮನೋವಿಜ್ಞಾನದ ಬಗ್ಗೆ ಬಹಳ ನಿಖರವಾಗಿ ಮಾತಾಡುತ್ತೆ. ಆದ್ರೆ ಒಂದು ವಿಷಯವನ್ನು ಮೊದಲೇ ಸ್ಪಷ್ಟಪಡಿಸಬೇಕು. ನಮ್ಮ ಇಂದಿನ ಧ್ಯೇಯ ಯೋಚನೆ ಮಾಡೋದನ್ನ ಕಂಪ್ಲೀಟಾಗಿ ನಿಲ್ಸೋದಲ್ಲ. ಅದು ಅಸಾಧ್ಯವಾದ ಮಾತು. ಹೌದು, ಬ್ರೈನ್ ಡೆಡ್ ಆದ್ರೆ ಮಾತ್ರ ಅದು ಸಾಧ್ಯ. ಕರೆಕ್ಟ್. ಬದಲಾಗಿ ಉತ್ತಮವಾಗಿ, ಹಗುರವಾಗಿ ಮತ್ತು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಯೋಚಿಸೋದು ಹೇಗೆ ಅಂತ ಅರಿಯೋದು. ಸೊ ಈ ವಿಷಯವನ್ನು ಆಳವಾಗಿ ವಿಶ್ಲೇಷಿಸೋಣ. ಅತಿಯಾಗಿ ಯೋಚಿಸೋದು ಅಥವಾ ಓವರ್ ಥಿಂಕಿಂಗ್ ಅಂದ್ರೆ ನಿಜಕ್ಕೂ ಏನು? ಅದೇ, ತುಂಬಾ ಜನ ಅನ್ಕೋತಾರೆ ನಾವು ಓವರ್ ಥಿಂಕಿಂಗ್ ಮಾಡ್ತಿದೀವಿ ಅಂದ್ರೆ ನಾವು ಬಹಳ ಬುದ್ಧಿವಂತಿಕೆಯಿಂದ ಆಳವಾಗಿ ವಿಶ್ಲೇಷಿಸ್ತಾ ಇದೀವಿ ಅಂತ. ಅಂದ್ರೆ ನಮಗೆ ನಾವೇ ಏನೋ ದೊಡ್ಡ ಲೆಕ್ಕಾಚಾರ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಇದು ಕೇವಲ ಒಂದು ಭ್ರಮೆ ಅಲ್ವಾ? ಅದೊಂದು ಅತಿ ದೊಡ್ಡ ಭ್ರಮೆ. ಅತಿಯಾಗಿ ಯೋಚಿಸೋದು ಅಂದ್ರೆ ಬುದ್ಧಿವಂತಿಕೆ ಅಲ್ಲ, ಅಥವಾ ಅದು ಆಳವಾದ ಚಿಂತನೆಯೂ ಅಲ್ಲ. ಮತ್ತೆ ಅದನ್ನು ಹೇಗೆ ಡಿಫೈನ್ ಮಾಡ್ಬೋದು? ನೋಡಿ, ಆಳವಾದ ಚಿಂತನೆ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಯಾವಾಗ್ಲೂ ನಮ್ಮನ್ನ ಒಂದು ನಿರ್ಧಾರದ ಕಡೆಗೆ ತಗೊಂಡು ಹೋಗುತ್ತೆ. ಆದ್ರೆ ಅತಿಯಾಗಿ ಯೋಚಿಸೋದು ಕೇವಲ ಪುನರಾವರ್ತಿತ ಮತ್ತು ನಿಷ್ಪ್ರಯೋಜಕ ಯೋಚನೆಗಳ ಸರಮಾಲೆ ಅಷ್ಟೇ. ನಿಕ್ ಟ್ರೆಂಟನ್ ಅವರು ಇದನ್ನ ಇಲ್ಯೂಷನ್ ಆಫ್ ಕಂಟ್ರೋಲ್, ಅಂದ್ರೆ ನಿಯಂತ್ರಣದ ಭ್ರಮೆ ಅಂತ ಕರೀತಾರೆ. ನಿಯಂತ್ರಣದ ಭ್ರಮೆ? ಇಂಟ್ರೆಸ್ಟಿಂಗ್. ಹೌದು. ನಾವು ಒಂದೇ ಸಮಸ್ಯೆಯ ಬಗ್ಗೆ ಗಂಟೆಗಟ್ಲೆ ಯೋಚಿಸಿದಾಗ ನಮಗೆ ನಾವೇನೋ ದೊಡ್ಡ ಕೆಲ್ಸ ಮಾಡ್ತಿದೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ತುಂಬಾ ಶ್ರಮ ಹಾಕ್ತಿದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ರೆ ವಾಸ್ತವದಲ್ಲಿ ಈ ಪ್ರಕ್ರಿಯೆ ನಮ್ಮನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತೆ. ಅಂದ್ರೆ ಪ್ಯಾರಲೈಸ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ನಾವು ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿರಲ್ಲ. ಸೊ ಅತಿಯಾಗಿ ಯೋಚಿಸೋದನ್ನ ನಾವು ಒಂದು ಟ್ರೆಡ್ಮಿಲ್ ಮೇಲೆ ಓಡೋದಕ್ಕೆ ಹೋಲಿಸ್ಬೋದು ಅನ್ಸುತ್ತೆ. ನಾವು ಟ್ರೆಡ್ಮಿಲ್ ಮೇಲೆ ಎಷ್ಟು ವೇಗವಾಗಿ ಓಡ್ತೀವೋ ಅಷ್ಟು ಬೆವರುತ್ತೀವಿ, ವಿಪರೀತ ಸುಸ್ತಾಗುತ್ತೆ. ಕರೆಕ್ಟ್. ಆದ್ರೆ ಓಟ ಮುಗಿಸಿ ಕೆಳಗೆ ಇಳಿದು ನೋಡಿದ್ರೆ ನಾವು ಮೊದಲು ಎಲ್ಲಿದ್ವೋ ಅಲ್ಲೇ ಇರ್ತೀವಿ. 1 ಇಂಚ್ ಕೂಡ ಮುಂದೆ ಹೋಗಿರಲ್ಲ. ನಮ್ಮ ಮಿದುಳಿನ ಎನರ್ಜಿ ಎಲ್ಲ ಬರೀ ಯೋಚನೆಗೆ ಖರ್ಚಾಗಿರುತ್ತೆ, ಆಕ್ಷನ್ಗೆ ಏನೂ ಉಳ್ದಿರಲ್ಲ. ನಿಖರವಾದ ಹೋಲಿಕೆ. ಈ ಟ್ರೆಡ್ಮಿಲ್ ಓಟ ಶುರು ಆಗೋದಕ್ಕೆ ಮೂಲ ಕಾರಣ ನಮ್ಮ ಮಿದುಳಿನ ವಿನ್ಯಾಸ. ವಿಕಾಸವಾದ ಅಂದ್ರೆ ಎವಲ್ಯೂಷನ್ ದೃಷ್ಟಿಯಿಂದ ನೋಡಿದ್ರೆ ಮನುಷ್ಯನ ಮಿದುಳು ಮೂಲತಃ ಒಂದು ಅಪಾಯವನ್ನ ಗುರುತಿಸೋ ಮತ್ತು ಸಮಸ್ಯೆಗಳನ್ನ ಪರಿಹರಿಸೋ ಯಂತ್ರ. ಓ, ನಮ್ಮ ಪೂರ್ವಜರ ಕಾಲದಿಂದ ಬಂದಿರೋದು ಅಂತ ಓಡಿ ಹೋಗೋಕೆ ರೆಡಿ ಆಗ್ಬೇಕಿತ್ತು. ಆ ಎಚ್ಚರಿಕೆ ಅವ್ರನ್ನ ಬದುಕಿಸ್ತಾ ಇತ್ತು. ಕರೆಕ್ಟ್. ಆದ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಮಿದುಳಿನ ಹಾರ್ಡ್ವೇರ್ ಇನ್ನೂ ಅದೇ ಹಳೆಯ ಅಲಾರಂ ಸಿಸ್ಟಮ್ ಅನ್ನೇ ಹೊಂದಿದೆ. ಅಂದ್ರೆ ಈಗ ಆಫೀಸ್ನ ಸಿಂಹದ ಬದಲು ನಮ್ಮ ಆಫೀಸ್ನ ಒಂದು ಇಮೇಲ್ನ ಆ ರೀತಿ ನೋಡ್ತಾ? ಹೌದು. ಆಫೀಸ್ ಇಮೇಲ್ ಇರ್ಬೋದು, ಅಥವಾ ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಲ್ಕೊಂಡಾಗ ಮೀಟಿಂಗ್ಗೆ ಲೇಟ್ ಆಗತ್ತೆ ಅನ್ನೋ ಅನಿಶ್ಚಿತತೆ ಎದುರಾದಾಗ ನಮ್ಮ ಮಿದುಳಿನ ಅಮಿಗ್ಡಲಾ ಅನ್ನೋ ಭಾಗ ಅದನ್ನ ಜೀವಕ್ಕೆ ಬಂದಿರೋ ಅಪಾಯ ಅಂತಾನೆ ಗ್ರಹಿಸುತ್ತೆ. ಒಂದು ನಿಮಿಷ. ಎಂದ್ರೆ ನಮ್ಮ ಮಿದುಳು ಒಂದು ಸಣ್ಣ ಟ್ರಾಫಿಕ್ ಜಾಮ್ ಅನ್ನು ಕಾಡಿನಲ್ಲಿ ಸಿಂಹ ಎದುರಾದಾಗ ಆಗುವಷ್ಟೇ ಭಯದಿಂದ ನೋಡ್ತಾ? ಇದು ವಿಚಿತ್ರ ಅಲ್ವಾ? ವಿಚಿತ್ರ ಅನ್ಸಿದ್ರೂ ಅದೇ ಸತ್ಯ. ಮಿದುಳು ತಕ್ಷಣವೇ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ.
ನಮ್ಮ ದೇಹ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಅಂದ್ರೆ ಹೋರಾಡಲು ಅಥವಾ ಓಡಿ ಹೋಗಲು ಸಿದ್ಧವಾಗತ್ತೆ. ಬಟ್ ಆಫೀಸ್ನ ಇಮೇಲಿಂದ ನಾವು ಓಡಿ ಹೋಗಕ್ಕೆ ಸಾಧ್ಯವಿಲ್ಲ ತಾನೆ? ಅದೇ ಪ್ರಾಬ್ಲಮ್. ಆ ದೈಹಿಕ ಶಕ್ತಿ ಎಲ್ಲಿಗೂ ಹೋಗಲಾಗದೆ ತಲೆಯೊಳಗೆ ಯೋಚನೆಗಳ ಸುಂಟರ ಗಾಳಿಯಾಗಿ ಆತಂಕವಾಗಿ ಬದಲಾಗತ್ತೆ. ಭವಿಷ್ಯದ ಅನಿಶ್ಚಿತತೆಯನ್ನ ತಡೆಯೋಕೆ ಸಾಧ್ಯವಿಲ್ಲ ಅನ್ನೋ ಸತ್ಯವನ್ನ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮಗೆ ಎಲ್ಲದರ ಮೇಲೂ ಕಂಟ್ರೋಲ್ ಬೇಕು. ಹೌದು, ಒಂದು ಸಣ್ಣ ವಿಷಯ ನಮ್ಮ ಕಂಟ್ರೋಲ್ ತಪ್ಪಿದ್ರೂ ಹಿಂದಿನ ಕಹಿ ಅನುಭವಗಳನ್ನ ನೆನಪಿಸ್ಕೊಂಡು ಅಥವಾ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಹುಚ್ಚಿನಿಂದ ನಮ್ಮ ಮಿದುಳು ಈ ಓವರ್ ಥಿಂಕಿಂಗ್ ಅನ್ನೋ ಟ್ರೆಡ್ಮಿಲ್ ಹತ್ಬಿಡುತ್ತೆ. ನಾವು ವರ್ತಮಾನವನ್ನ ಕಳೆದುಕೊಂಡು ಕೇವಲ ತಲೆಯೊಳಗಿನ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆದರೆ ಇಲ್ಲೊಂದು ಗೊಂದಲ ಇದೆ. ಹೇಳಿ, ಏನು ಗೊಂದಲ? ನಾವು ನಿಜಕ್ಕೂ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಿದೀವೋ ಅಥವಾ ಕೇವಲ ಅದರ ಬಗ್ಗೆ ಯೋಚಿಸ್ತಾ ಟ್ರೆಡ್ಮಿಲ್ ಮೇಲೆ ಓಡ್ತಿದೀವೋ ಅಂತ ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ? ಪ್ರಾಬ್ಲಮ್ ಸಾಲ್ವಿಂಗೂ ಮತ್ತು ಓವರ್ ಥಿಂಕಿಂಗೂ ಇರೋ ಆ ಸೂಕ್ಷ್ಮ ಗೆರೆಯಲ್ಲಿದೆ. ಆ ಗೆರೆಯನ್ನ ಗುರುತಿಸೋದು ತುಂಬಾ ಸುಲಭ. ಸಮಸ್ಯೆಯನ್ನ ಪರಿಹರಿಸೋದು ಯಾವಾಗ್ಲೂ ಈಗೇನ್ ಮಾಡ್ಬೋದು ಅನ್ನೋ ಪ್ರಶ್ನೆ ಸುತ್ತ ಇರುತ್ತೆ. ವಾಟ್ ನಾವ್ ಅಂತ. ಹೌದು. ಉದಾಹರಣೆಗೆ, ನಾಳೆ ಮಳೆ ಆಗ್ಬಹುದು, ಹಾಗಾಗಿ ನಾನು ಕೊಡೆ ತಗೊಂಡೋಗ್ಬೇಕು ಅನ್ನೋದು ಸಮಸ್ಯೆಗೆ ಪರಿಹಾರ. ಇಲ್ಲೊಂದು ಸ್ಪಷ್ಟವಾದ ಆಕ್ಷನ್ ಇದೆ. ಕರೆಕ್ಟ್. ಆದ್ರೆ ಅತಿಯಾಗಿ ಯೋಚಿಸೋದು ಯಾವಾಗ್ಲೂ ಹೀಗಾದ್ರೆ ಏನು ಅಂದ್ರೆ ವಾಟ್ ಇಫ್ ಅನ್ನೋ ಭಯದ ಸುತ್ತಲೇ ತಿರುಗುತ್ತೆ. ನಾಳೆ ಮಳೆ ಆದ್ರೆ, ಟ್ರಾಫಿಕ್ ಜಾಮ್ ಆದ್ರೆ, ನಾನು ಲೇಟಾಗಿ ಹೋದ್ರೆ ಬಾಸ್ ಬೈತಾರಾ, ನನ್ನ ಕೆಲ್ಸ ಹೋಗ್ಬಿಡುತ್ತಾ, ಹೀಗೆಲ್ವಾ? ಎಕ್ಸಾಕ್ಟ್ಲಿ. ಇಲ್ಲಿ ಯಾವುದೇ ಆಕ್ಷನ್ ಇಲ್ಲ, ಕೇವಲ ಕಾಲ್ಪನಿಕ ಭಯದ ಸರಪಳಿ ಇದೆ ಅಷ್ಟೇ. ಇದು ನಮ್ಮನ್ನ ಪುಸ್ತಕದ ಅತ್ಯಂತ ಪ್ರಮುಖ ಒಳನೋಟದ ಕಡೆಗೆ ತಗೊಂಡು ಹೋಗುತ್ತೆ. ಅದೇನಂದ್ರೆ, ನಮ್ಮ ತಲೆಯಲ್ಲಿ ಬರುವ ಪ್ರತಿಯೊಂದು ಯೋಚನೆಯೂ ಸತ್ಯವಾಗಿರಲ್ಲ. ಥಾಟ್ಸ್ ಆರ್ ನಾಟ್ ಫ್ಯಾಕ್ಟ್ಸ್. ಥಾಟ್ಸ್ ಆರ್ ನಾಟ್ ಫ್ಯಾಕ್ಟ್ಸ್. ಯೋಚನೆಗಳು ಸತ್ಯಗಳಲ್ಲ. ಇದು ಕೇಳೋಕ್ ಸರಳವಾಗಿದೆ, ಆದ್ರೆ ಒಪ್ಕೊಳ್ಳೋಕೆ ತುಂಬಾ ಕಷ್ಟ. ಯಾಕೆ ಕಷ್ಟ ಅನ್ಸುತ್ತೆ? ಯಾಕಂದ್ರೆ ನಮ್ಮ ಮಿದುಳಿನಲ್ಲಿ ಬರುವ ಯೋಚನೆ ನಮಗೆ ಸಂಪೂರ್ಣ ವಾಸ್ತವದ ತರಾನೇ ಫೀಲ್ ಆಗುತ್ತೆ. ಆ ಭಯ, ಆ ಆತಂಕ ಆ ಕ್ಷಣದಲ್ಲಿ 100ಕ್ಕೆ 100 ನೈಜವಾಗಿರುತ್ತೆ. ಖಂಡಿತ ನೈಜವಾಗಿ ಭಾಸವಾಗುತ್ತೆ. ಯಾಕಂದ್ರೆ ಮಿದುಳು ಕೇವಲ ಪಾಸಿಬಿಲಿಟೀಸ್ ಅಂದ್ರೆ ಸಾಧ್ಯತೆಗಳನ್ನ ಸೃಷ್ಟಿಸುತ್ತೆ ಹೊರ್ತು ವಾಸ್ತವವನ್ನಲ್ಲ. ಅಂದ್ರೆ ಅನ್ನೊಂದು ಉದಾಹರಣೆ ತಗೊಳ್ಳೋಣ. ನಾವು ಆಫೀಸ್ನಲ್ಲಿ ನಡ್ಕೊಂಡೋಗ್ತಾ ಇರ್ತೀವಿ. ಆಗ ನಮ್ಮ ಮ್ಯಾನೇಜರ್ ನಮ್ಮ ಕಡೆ ನೋಡಿ ಮುಖ ಸಿಂಡರ್ಸಿದ್ರು ಅನ್ಕೊಳ್ಳಿ. ಓಹೋ, ಆ ಕ್ಷಣದಲ್ಲಿ ತಲೆ ಉಳ್ಳೋಗ್ ಶುರುವಾಗತ್ತೆ. ಹೌದು. ತಕ್ಷಣ ನಮ್ಮ ಮಿದುಳು ಕಥೆ ಕಟ್ಟೋಕ್ ಶುರು ಮಾಡತ್ತೆ. ಅವರು ನನ್ನ ನಿನ್ನೆ ರಿಪೋರ್ಟ್ ನೋಡಿ ಕೋಪಗೊಂಡಿರ್ಬೇಕು, ಅಥವಾ ನನ್ನ ಕೆಲ್ಸ ಸರಿ ಇಲ್ಲ ಅಂತ ಅವ್ರಿಗೆ ಅನ್ಸಿರ್ಬೇಕು. ಆದ್ರೆ ವಾಸ್ತವದಲ್ಲಿ ಅವರಿಗೆ ತಲೆನೋವಿರ್ಬೋದು, ಅಥವಾ ಅವರು ಬೇರೆ ಯಾವುದೋ ಯೋಚನೆಯಲ್ಲಿರ್ಬೋದಲ್ವಾ? ಕರೆಕ್ಟ್. ಆದ್ರೆ ನಮ್ಮ ಮಿದುಳು ಹೆಣೆದ ಆ ಕಥೆಯನ್ನೇ ನಾವು ಸತ್ಯ ಅಂತ ನಂಬಿಡ್ತೀವಿ. ಇದೊಂದು ಥಾಟ್ ಲೂಪ್ ಟ್ರ್ಯಾಪ್. ಅಂದ್ರೆ ಯೋಚನೆ ಮತ್ತು ವಿಶ್ಲೇಷಣೆಯ ಚಕ್ರದಲ್ಲಿ ನಮ್ಮನ್ನ ಸಿಲ್ಕಿಸುತ್ತೆ. ಒಂದು ಯೋಚನೆ ಬರುತ್ತೆ, ಅದನ್ನ ವಿಶ್ಲೇಷಿಸ್ತೀವಿ, ಅದರಿಂದ ಆತಂಕ ಹುಟ್ಟುತ್ತೆ. ಆ ಆತಂಕ ಮತ್ತಷ್ಟು ನಕಾರಾತ್ಮಕ ಯೋಚನೆಗಳನ್ನು ಹುಟ್ಟಾಕುತ್ತೆ. ಎಕ್ಸಾಕ್ಟ್ಲಿ, ಅದೇ ಚಕ್ರ. ಆದ್ರೆ ಒಂದ್ ನಿಮಿಷ, ಇಲ್ಲಿ ನಾನು ಸ್ವಲ್ಪ ಪುಷ್ ಬ್ಯಾಕ್ ಮಾಡ್ಬೇಕಾಗತ್ತೆ. ನಮ್ಮ ಮಿದುಳು ಕೊಡೋ ಎಲ್ಲ ಯೋಚನೆಗಳು ಬರೀ ಕಲ್ಪನೆ ಅಥವಾ ಸುಳ್ಳು ಅಂತ ಹೇಳೋಕ್ ಆಗಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಪೂರ್ವಜರನ್ನ ಅಪಾಯದಿಂದ ಕಾಪಾಡಿದ್ದೇ ಈ ಮಿದುಳಿನ ಎಚ್ಚರಿಕೆ. ಈಗ ನಾನು ನಾಳೆಯ ಪರೀಕ್ಷೆಗೆ ಓದಿಲ್ಲ ಅಂತಿಟ್ಕೊಳ್ಳಿ. ನಾನು ಎಕ್ಸಾಮಲ್ಲಿ ಫೇಲ್ ಆಗ್ತೀನಿ ಅನ್ನೋ ಯೋಚನೆ ಬಂದ್ರೆ ಅದು ಕೇವಲ ಆತಂಕ ಅಲ್ಲ, ಅದು ವಾಸ್ತವದ ವಾರ್ನಿಂಗ್. ಹೌದು. ಹೀಗಿರುವಾಗ ಕೇವಲ ಒಂದು ಆಧಾರರಹಿತ ಆತಂಕ ಮತ್ತು ನೈಜವಾದ ಎಚ್ಚರಿಕೆಯ ನಡುವೆ ನಾವು ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ? ಆ ವಿರೋಧ 100ಕ್ಕೂ 100 ಸರಿ. ಪ್ರತಿಯೊಂದು ಯೋಚನೆಯೂ ಸುಳ್ಳಲ್ಲ. ಆದ್ರೆ ಇಲ್ಲಿರೋ ಡಿಫರೆನ್ಸ್ ಏನ್ ಗೊತ್ತಾ? ವಿವೇಚನಾಶೀಲ ಎಚ್ಚರಿಕೆ ಅಂದ್ರೆ ರ್ಯಾಷನಲ್ ವಾರ್ನಿಂಗ್ ಅನ್ನೋದು ಪ್ರಸ್ತುತ ಕ್ಷಣದ ಬಗ್ಗೆ ನೈಜ ಸಾಕ್ಷ್ಯಾಧಾರಗಳ ಮೇಲೆ ನಿಂತಿರುತ್ತೆ. ಓ, ಫ್ಯಾಕ್ಟ್ಸ್ ಮೇಲೆ ನಿಂತಿರುತ್ತೆ. ಹೌದು, ಮತ್ತು ಅದು ನಮ್ಮನ್ನ ಪ್ರಿಪೇರ್ ಆಗೋಕೆ ಪುಷ್ ಮಾಡುತ್ತೆ. ನೀವು ಹೇಳಿದ ಉದಾಹರಣೆಯನ್ನೇ ತಗೊಳ್ಳೋಣ. ನಾನು ಓದಿಲ್ಲ, ಹಾಗಾಗಿ ಫೇಲ್ ಆಗಬಹುದು ಅನ್ನೋದು ವಾಸ್ತವ. ಕರೆಕ್ಟ್. ಈ ಯೋಚನೆ ನಿಮ್ಮನ್ನ ಪುಸ್ತಕ ತೆಗೆದು ಓದುವಂತೆ ಮಾಡಿದ್ರೆ ಅದು ಎಚ್ಚರಿಕೆ. ಆದ್ರೆ ನಾನು ಫೇಲ್ ಆಗ್ತೀನಿ, ನನ್ನ ಭವಿಷ್ಯ ಹಾಳಾಗುತ್ತೆ, ನನಗೆ ಯಾವ ಕೆಲ್ಸನೂ ಸಿಗಲ್ಲ, ನನ್ನ ಲೈಫೇ ಮುಗ್ದೋಯ್ತು ಅಂತ ಯೋಚಿಸ್ತಾ ಪುಸ್ತಕನೇ ಮುಡ್ದೆ ಕೂತ್ರೆ ಅದು ಆಧಾರರಹಿತ ಆತಂಕ. ವಾಹ್, ಕ್ಲಿಯರ್. ಎಚ್ಚರಿಕೆ ನಮಗೆ ಸಹಾಯ ಮಾಡುತ್ತೆ, ಆತಂಕ ನಮ್ಮನ್ನ ಕಟ್ಟಿ ಹಾಕುತ್ತೆ. ಹೌದು. ಈ ಆತಂಕದ ಚಕ್ರವನ್ನ ನಾವು ಮುರಿಲೇಬೇಕು. ಹಾಗಾದ್ರೆ ಆ ಚಕ್ರವನ್ನ ಮುರಿಯೋದು ಹೇಗೆ? ನಮ್ಮ ಮಿದುಳಿನ ಆ ಅಲಾರ್ಮ್ ಸಿಸ್ಟಮ್ ಅನ್ನ ಸ್ವಲ್ಪ ಹೊತ್ತು ಸ್ವಿಚ್ ಆಫ್ ಮಾಡೋದು ಅಥವಾ ಅಟ್ಲೀಸ್ಟ್ ಅದರ ವಾಲ್ಯೂಮ್ ಕಡಿಮೆ ಮಾಡೋದು ಹೇಗೆ? ಇದಕ್ಕಾಗಿಯೇ ನಿಕ್ ಟ್ರೆಂಟನ್ ಅವರು ಕೆಲವು ಪ್ರಾಕ್ಟಿಕಲ್ ಟೂಲ್ಸ್ ವಿವರಿಸ್ತಾರೆ. ಇದರಲ್ಲಿ ಮೊದಲನೇ ಹೆಜ್ಜೆ
ಅವೇರ್ನೆಸ್ ಅಂದೆ ಅರಿವು. ಪ್ರಾಬ್ಲಮ್ ಇದೆ ಅಂತ ಒಪ್ಪಿಕೊಳ್ಳೋದು. ಹೌದು, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ನಾವು ಯೋಚನೆಗಳ ಚಕ್ರದಲ್ಲಿ ಸಿಲುಕಿದಿವಿ ಅಂತ ಗುರ್ತಿಸ್ದೆ ನಾವು ಅದರಿಂದ ಹೊರಬರೋಕ್ಕಾಗಲ್ಲ. ನಾವು ಓವರ್ ಥಿಂಕ್ ಮಾಡ್ತಿದೀವಿ ಅನ್ನೋ ಅರಿವೇ ಫಸ್ಟ್ ಸ್ಟೆಪ್. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಾ ಅಥವಾ ಕೇವಲ ಒಂದೇ ವಿಷಯವನ್ನ ರಿಪೀಟ್ ಮಾಡ್ತಿದ್ದೀನಾ ಅಂತ ನಮಗೆ ನಾವೇ ಕೇಳ್ಕೋಬೇಕು. ಎಕ್ಸಾಕ್ಟ್ಲಿ. ನಾವು ನಮ್ಮ ಯೋಚನೆಗಳಿಂದ ಅಂತರ ಕಾಯ್ದುಕೊಂಡ ಕ್ಷಣವೇ ಆತಂಕದ ಕಾರ್ಖಾನೆಯ ಕರೆಂಟ್ ಕಟ್ ಆದ ಹಾಗೆ. ಆ ಅಂತರ ಕಾಯ್ದುಕೊಳ್ಳೋದಿಕ್ಕೆ ಒಂದು ಬೆಸ್ಟ್ ಮಾರ್ಗ ಅಂದ್ರೆ ತಲೆಯಲ್ಲಿರೋ ಯೋಚನೆಗಳನ್ನ ಕಾಗದದ ಮೇಲೆ ಇಳಿಸೋದು. ಬುಕ್ಕಲ್ಲಿ ಹೇಳಿರೋ ಈ ಎಕ್ಸ್ಟರ್ನಲೈಸ್ ಮಾಡೋ ತಂತ್ರ ನಂಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ಹೌದಾ? ಹೇಗೆ? ಯೋಚನೆಗಳನ್ನ ಬರೆಯೋದನ್ನ ನಾನು ಒಂದು ದೃಶ್ಯಕ್ಕೆ ಹೋಲಿಸ್ತೀನಿ. ಒಂದು ಕತ್ಲ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯೊಳಗೆ ವಿಪರೀತ ಗಂಟಾಗಿರೋ ದಾರ ಇದೆ ಅನ್ಕೊಳ್ಳಿ. ಕತ್ಲಲ್ಲಿ ಕೈಯಡಿಸಿ ಆ ಗಂಟನ್ನ ಬಿಡಿಸೋಕ್ ಟ್ರೈ ಮಾಡಿದ್ರೆ ಅದು ಇನ್ನಷ್ಟು ಸಿಕ್ಕಾಕೊಳ್ಳುತ್ತೆ ಮತ್ತು ಆ ಗಂಟು ನಮಗೆ ಕತ್ಲಲ್ಲಿ ಬಹಳ ದೊಡ್ಡದಾಗಿ ಭಯಾನಕವಾಗಿ ಕಾಣುತ್ತೆ. ಕರೆಕ್ಟ್. ಅದೇ ಆ ದಾರವನ್ನ ಹೊರತೆಗೆದು ಬೆಳಕಿನಲ್ಲಿ ಟೇಬಲ್ ಮೇಲೆ ಇಟ್ಟು ನೋಡಿದ್ರೆ ತಲೆಯೊಳಗ ಬಿಟ್ಟತ್ತರ ಕಂಡದ್ದು ಕಾಗದದ ಮೇಲೆ ಸಾಸಿವೆ ತರ ಸಣ್ಣದಾಗಿ ಕಾಣುತ್ತೆ. ಬರೆದಾಗ ಗಂಟುಗಳು ಸುಲಭವಾಗಿ ಬಿಡಿಸ್ಕೊಳ್ಳುತ್ತೆ. ವಾವ್! ಆ ಹೋಲಿಕೆಯ ಹಿನ್ನೆಲೆಯಲ್ಲಿ ಒಂದು ಅದ್ಭುತವಾದ ನ್ಯೂರೋಸೈನ್ಸ್ ಫ್ಯಾಕ್ಟ್ ಅಡಗಿದೆ. ಹೌದಾ? ಏನ್ ಫ್ಯಾಕ್ಟ್ ಅದು? ನಮ್ಮ ತಲೆಯೊಳಗೆ ಯೋಚನೆಗಳು ಬಂದಾಗ ಅವು ಭಾವನೆಗಳ ಕೇಂದ್ರವಾದ ಅಮಿಗ್ಡಾಲಾದಲ್ಲಿ ಇರುತ್ತೆ. ಅಲ್ಲಿ ಒಂದೇ ಬಾರಿಗೆ 10 ಯೋಚನೆಗಳು, ಭಯ, ಕೋಪ ಎಲ್ಲವೂ ಒಟ್ಟಿಗೆ ನುಗ್ತಾ ಇರತ್ತೆ. ಎಲ್ಲವೂ ಒಟ್ಟಿಗೆ. ಹೌದು. ಆದ್ರೆ ನಾವು ಅದನ್ನ ಕಾಗದದ ಮೇಲೆ ಬರೆಯೋಕ್ ಶುರು ಮಾಡಿದಾಗ ಪ್ರಕ್ರಿಯೆ ಬದಲಾಗುತ್ತೆ. ನಾವು ಒಂದೇ ಬಾರಿಗೆ 10 ಪದಗಳನ್ನ ಬರೆಯೋಕ್ ಸಾಧ್ಯ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಒಂದೊಂದೇ ಪದ ಬರಿಬೇಕು. ಬರೆಯುವಾಗ ನಾವು ಲಾಜಿಕಲ್ ಆಗಿ ವಾಕ್ಯಗಳನ್ನ ಜೋಡಿಸ್ಬೇಕು. ಈ ಪ್ರಾಸೆಸ್ ನಮ್ಮ ಮೆದುಳಿನ ತಾರ್ಕಿಕ ಭಾಗವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಎಚ್ಚರಿಸುತ್ತೆ. ಅಂದ್ರೆ ಇಮೋಷನಲ್ ಬ್ರೈನ್ನಿಂದ ಲಾಜಿಕಲ್ ಬ್ರೈನ್ಗೆ ಶಿಫ್ಟ್ ಆಗುತ್ತೆ. ಹೌದು. ತಲೆ ಒಳಗಿನ ಆಲೋಚನೆಗಳು ಭಾವನೆಗಳ ಗೊಂದಲದಿಂದ ಹೊರಬಂದು ಕಾಗ್ದದ ಮೇಲೆ ಕೇವಲ ಪದಗಳಾಗುತ್ತೆ. ಬರೆಯುವ ಸ್ಪೀಡ್ಗೆ ತಕ್ಕಂತೆ ನಮ್ಮ ಯೋಚನೆಗಳ ಸ್ಪೀಡ್ ಕೂಡ ಕಡಿಮೆ ಆಗ್ಲೇಬೇಕು. ಅಂದ್ರೆ ಬರೆಯುವ ಪ್ರಕ್ರಿಯೆ ನಮ್ಮ ಮಿದುಳಿನ ವೇಗವನ್ನ ಕೃತಕವಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಆಯ್ತು. ಇದು ಅದ್ಭುತ. ಹೌದು. ಅದೇ ಕೇವಲ ಬರ್ದಿಟ್ಕೊಂಡ್ರೆ ನಿರ್ಧಾರ ತಗೊಳಕ್ ಸಾಧ್ಯ ಆಗತ್ತಾ? ಕೆಲವು ಬಾರಿ ನಾವು ದೊಡ್ಡ ಡಿಸಿಷನ್ಸ್ ತಗೋಬೇಕಾಗಿರುತ್ತೆ, ಲೈಕ್ ಕೆಲಸ ಬದಲಾಯಿಸೋದಿರ್ಬೋದು. ಅಂಥ ಟೈಮಲ್ಲಿ ನಾನಿದ್ರ ಬಗ್ಗೆ ಯೋಚಿಸಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ? ಖಂಡಿತ ಆಗಲ್ಲ. ಅದಕ್ಕಾಗಿಯೇ ಮುಂದಿನ ತಂತ್ರ ನಿರ್ಧಾರಕ್ಕೆ ಸಮಯ ನಿಗದಿ ಮಾಡೋದು. ಲಿಮಿಟ್ ಡಿಸಿಷನ್ ಟೈಮ್. ಟೈಮ್ ಲಿಮಿಟ್ ಹಾಕೋದು. ಪಾಹಪಿಯಲ್ಲಿ ನಾವು ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ಲ, ಅದಕ್ಕೆ ಒಂದು ಟೈಮ್ ಲಿಮಿಟ್ ಹೇರಬೇಕು. ಸ್ವಲ್ಪ ಇರಿ, ನನ್ಗೆ ಆಲ್ರೆಡಿ ಆತಂಕ ಇರುವಾಗ ಯಾರಾದ್ರೂ ಬಂದು ನೀನು 10 ನಿಮಿಷದಲ್ಲೇ ಡಿಸೈಡ್ ಮಾಡು ಅಂತ ಒಂದು ಟೈಮರ್ ಇಟ್ರೆ ನನ್ನ ಆತಂಕ ಇನ್ನಷ್ಟು ಹೆಚ್ಚಾಗಲ್ವಾ? ಹೌದು, ಹಾಗೆ ಅನ್ಸುತ್ತೆ. ಆತುರದಲ್ಲಿ ತಪ್ಪು ನಿರ್ಧಾರ ತಗೊಂಡ್ರೆ ಸಮಯದ ಮಿತಿ ಹೇರೋದು ಭಯವನ್ನ ಹೇಗೆ ಕಡಿಮೆ ಮಾಡುತ್ತೆ? ಇಲ್ಲಿ ಸಮಯದ ಮಿತಿ ಅಂದ್ರೆ ತಕ್ಷಣವೇ ಫೈನಲ್ ಡಿಸಿಷನ್ ತಗೋಬೇಕು ಅಂತಲ್ಲ. ಬದಲಾಗಿ ಯೋಚಿಸಲು ಒಂದು ಸಮಯವನ್ನ ನಿಗದಿ ಮಾಡೋದು. ಯೋಚನೆ ಮಾಡೋಕಂತಾನೆ ಒಂದು ಟೈಮ್ ಸ್ಲಾಟ್. ಎಕ್ಸಾಕ್ಟ್ಲಿ. ಈ ವಿಷಯದ ಬಗ್ಗೆ ನಾನು ಕೇವಲ 10 ನಿಮಿಷ ಮಾತ್ರ ಯೋಚಿಸ್ತೀನಿ ಅಂತ ಗಡಿ ಹಾಕೊಳ್ಳೋದು. ಇದನ್ನ ವರಿ ಟೈಮ್ ಅಂತ ಕರೀಬಹುದು. ವರಿ ಟೈಮ್. ನಾವು ಲಿಮಿಟ್ ಇಲ್ದೆ ಯೋಚಿಸೋಕೆ ಬಿಟ್ರೆ ಮೆದುಳು ಎಲ್ಲ ಕೆಟ್ಟ ಪಾಸಿಬಿಲಿಟೀಸ್ ಅನ್ನ ಹುಡುಕಿ ತೆಗೆಯುತ್ತೆ. ಪಾರ್ಕಿನ್ಸನ್ಸ್ ನಿಯಮದ ಪ್ರಕಾರ ಒಂದು ಕೆಲ್ಸಕ್ಕೆ ನಾವು ಎಷ್ಟು ಸಮಯ ಕೊಡ್ತೀವೋ ಆ ಕೆಲ್ಸ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಕರೆಕ್ಟ್. ಒಂದು ನಿರ್ಧಾರಕ್ಕೆ 1 ವಾರ ಕೊಟ್ರೆ ಮಿದುಳು 1 ವಾರ ಪೂರ್ತಿ ಗೊಂದಲ ಸೃಷ್ಟಿಸುತ್ತೆ. ಹೌದು. ಆದ್ರೆ 10 ನಿಮಿಷ ಕೊಟ್ರೆ ಮಿದುಳು ಅನಿವಾರ್ಯವಾಗಿ ವಾಸ್ತವಿಕ ಅಂಶಗಳ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಆರ್ಟಿಫಿಷಿಯಲ್ ಲಿಮಿಟ್ಸ್ ಮಿದುಳಿನ ಅನಗತ್ಯ ಹುಡುಕಾಟವನ್ನ ನಿಲ್ಲಿಸುತ್ತೆ. ಅರ್ಥವಾಯ್ತು. ಹಾಗಾದರೆ ಆ 10 ನಿಮಿಷದಲ್ಲಿ ಬರುವ ಯೋಚನೆಗಳು ಕೇವಲ ನೆಗೆಟಿವ್ ಆಗಿದ್ರೆ ಏನ್ ಮಾಡೋದು? ಎಲ್ಲವೂ ತಪ್ಪಾದ್ರೆ ಏನಾಗಬಹುದು ಅನ್ನೋ ಭಯವೇ ಆವರಿಸಿಕೊಂಡಿದ್ರೆ? ಅಲ್ಲಿ ನಾವು ರೀಫ್ರೇಮಿಂಗ್ ಅಂದ್ರೆ ದೃಷ್ಟಿಕೋನವನ್ನ ಬದಲಾಯಿಸುವ ತಂತ್ರವನ್ನ ಬಳಸಬೇಕು. ರೀಫ್ರೇಮಿಂಗ್ ಅಂದ್ರೆ ಹೇಗೆ? ನೋಡಿ, ನಮ್ಮ ಮೆದುಳು ನ್ಯಾಚುರಲ್ ಆಗಿಯೇ ನಕಾರಾತ್ಮಕ ಸಾಧ್ಯತೆಗಳ ಕಡೆ ವಾಲುತ್ತೆ. ಇದನ್ನ ನೆಗೆಟಿವಿಟಿ ಬಯಾಸ್ ಅಂತಾರೆ. ಹೌದು, ಕೆಟ್ಟದ್ದೇ ಮೊದಲು ನೆನಪಾಗೋದು. ಎಲ್ಲವೂ ತಪ್ಪಾದ್ರೆ ಏನಾಗಬಹುದು ಅಂತ ಪದೇ ಪದೇ ಕೇಳುವ ಮೆದುಳಿಗೆ ಒಂದು ಪ್ರಜ್ಞಾಪೂರ್ವಕ ಮರುಪ್ರಶ್ನೆ ಹಾಕ್ಬೇಕು. ಏನಂತ? ಒಂದು ವೇಳೆ ಎಲ್ಲವೂ ಸರಿಯಾದ್ರೆ ಏನಾಗಬಹುದು, ಅಥವಾ ಇದರ ಅತ್ಯಂತ ನೈಜವಾದ ರಿಯಲಿಸ್ಟಿಕ್ ಪರಿಣಾಮ ಏನಾಗಬಹುದು ಅಂತ ವಿಶ್ಲೇಷಿಸಬೇಕು. ವಾವ್, ಪರ್ಸ್ಪೆಕ್ಟಿವ್ ಶಿಫ್ಟ್ ಆಗತ್ತಲ್ಲಿ. ಹೌದು. ಅತಿಯಾಗಿ ಯೋಚಿಸುವಾಗ ನಾವು ಯಾವಾಗಲೂ ಕಳೆದು ಹೋದ ಭೂತಕಾಲ ಅಥವಾ ಇನ್ನೂ ಬರದ ಭವಿಷ್ಯತ್ ಕಾಲದಲ್ಲಿ ಜೀವಿಸ್ತಾ ಇರ್ತೀವಿ. ವರ್ತಮಾನದಲ್ಲಿ ಆತಂಕಕ್ಕೆ ಜಾಗವೇ ಇಲ್ಲ. ಪ್ರೆಸೆಂಟಲ್ಲಿ ಆತಂಕ ಇರಲ್ಲ. ನಿಜ.
ಇಂದಿನ ಅಥವಾ ಭವಿಷ್ಯದ ಯೋಚನೆಗಳಿಂದ ಹೊರಬರಲು ತಕ್ಷಣ ನಮ್ಮ ಪಂಚೇಂದ್ರಿಯಗಳನ್ನ ಬಳಸಿ ಪ್ರಸ್ತುತ ಕ್ಷಣದ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ. 5 ಸೆನ್ಸಸ್ ಯೂಸ್ ಮಾಡೋದು. ಹೌದು. ನನ್ನ ಸುತ್ತಲೂ ನಾನೇನ್ ನೋಡ್ತಾ ಇದ್ದೀನಿ, ನಾನು ಕೂತಿರೋ ಕುರ್ಚಿಯ ಸ್ಪರ್ಶ ಹೇಗಿದೆ, ಯಾವ ಶಬ್ದ ಕೇಳಿಸ್ತಾ ಇದೆ, ಹೀಗೆ ಈ ಕ್ಷಣದ ವಾಸ್ತವಕ್ಕೆ ಮರಳೋದು ಆಲೋಚನೆಗಳ ಸರಪಳಿಯನ್ನ ತುಂಡರಿಸುತ್ತೆ. ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ನಡುವೆ ಸಿಲುಕಿದಾಗ ವರ್ತಮಾನದ ಕಡೆ ಫೋಕಸ್ ಮಾಡೋದು ಒಂದು ಆಂಕರ್ ಇದ್ದ ಹಾಗೆ. ಆದರೆ ನನಗನ್ಸೋ ಮಟ್ಟಿಗೆ ಈ ಎಲ್ಲಾ ತಂತ್ರಗಳಿಗಿಂತ ಅತಿ ಹೆಚ್ಚು ಎಫೆಕ್ಟಿವ್ ಅನಿಸೋದು ಆಕ್ಷನ್, ಕ್ರಿಯೆ. ಹೌದು. ನಾವು ಯೋಚಿಸ್ತಾ ಕುಳಿತಷ್ಟು ಆತಂಕದ ನೆರಳು ದೊಡ್ಡದಾಗ್ತಾ ಹೋಗುತ್ತೆ. ಕ್ರಿಯೆಯೇ ಓವರ್ ಥಿಂಕಿಂಗ್ಗೆ ಬೆಸ್ಟ್ ಮೆಡಿಸಿನ್. ಡೆಫಿನೆಟ್ಲಿ. ಆ ಕಷ್ಟದ ಇಮೇಲ್ ಅನ್ನ ಟೈಪ್ ಮಾಡೋದು ಅಥವಾ ಮಾಡಬೇಕಾದ ಕೆಲಸದ ಮೊದಲ 5 ನಿಮಿಷದ ಕಾರ್ಯವನ್ನ ಸ್ಟಾರ್ಟ್ ಮಾಡೋದು. ನಾವು ಆಕ್ಷನ್ ತಗೊಂಡಾಗ ಮಾತ್ರ ಸ್ಪಷ್ಟತೆ ಸಿಗುತ್ತೆ. ಯೋಚನೆಯಿಂದ ಎಂದಿಗೂ ಕ್ಲಾರಿಟಿ ಬರಲ್ಲ. ಕ್ಲಾರಿಟಿ ಬರೋದು ಕ್ರಿಯೆಯಿಂದ. ಹೌದು. ಆಕ್ಷನ್ ನಮ್ಮ ಮಿದುಳನ್ನ ಒಂದು ಪ್ಯಾಸಿವ್ ವಿಕ್ಟಿಮ್ ಅಂದ್ರೆ ನಿಷ್ಕ್ರಿಯ ಬಲಿಪಶು ಅನ್ನೋ ಸ್ಥಿತಿಯಿಂದ ಆಕ್ಟಿವ್ ಪಾರ್ಟಿಸಿಪೆಂಟ್ ಅನ್ನೋ ಸ್ಥಿತಿಗೆ ತರುತ್ತೆ. ಕರೆಕ್ಟ್. ಆದ್ರೆ ನೋಡಿ, ಈ ಎಲ್ಲಾ ಬೌದ್ಧಿಕ ಮತ್ತು ಪ್ರಾಯೋಗಿಕ ತಂತ್ರಗಳಿಗಿಂತ ಆಳವಾದ ಮತ್ತೊಂದು ವಿಷಯವನ್ನ ನಾವು ಖಂಡಿತ ಚರ್ಚಿಸಲೇಬೇಕು. ಯಾವುದದು? ಅತಿಯಾಗಿ ಯೋಚಿಸೋದು ಕೇವಲ ಬುದ್ಧಿಗೆ ಅಥವಾ ನಮ್ಮ ಲಾಜಿಕ್ಗೆ ಸಂಬಂಧಿಸಿದ ಪ್ರಾಬ್ಲಮ್ ಅಲ್ಲ. ನಾವಿದನ್ನ ಕೇವಲ ಲಾಜಿಕ್ಕಿಂದ ಸಾಲ್ವ್ ಮಾಡಕ್ಕಾಗಲ್ಲ. ಬೇರೆ ಏನೋ ಇದೆಯಾ ಅದರ ಹಿಂದೆ? ಹೌದು. ಇದರ ಬೇರುಗಳು ನಮ್ಮ ಭಾವನೆಗಳಲ್ಲಿದೆ. ದಿ ಎಮೋಷನಲ್ ರೂಟ್. ಭಯ, ಆತಂಕ, ಅಭದ್ರತೆ ಅಥವಾ ನಾನು ಯಾವುದಕ್ಕೂ ಯೋಗ್ಯನಲ್ಲ ಅನ್ನೋ ಕೀಳೆರಿಮೆ, ಇವುಗಳೇ ಓವರ್ ಥಿಂಕಿಂಗ್ನ ಮೂಲ ಇಂಧನ. ಅಂದ್ರೆ ನಾವು ಯೋಚನೆಗಳ ಜೊತೆ ಗುದ್ದಾಡ್ತಾ ಇರ್ತೀವಿ, ಆದ್ರೆ ನಿಜವಾದ ಸಮಸ್ಯೆ ಇರೋದು ನಮ್ಮ ಫೀಲಿಂಗ್ಸ್ ಅಲ್ಲಿ, ನಮ್ಮ ಎಮೋಷನ್ಸ್ ಅಲ್ಲಿ. ಎಕ್ಸಾಕ್ಟ್ಲಿ. ನಾವು ಆ ಅಹಿತಕರ ಭಾವನೆಗಳಿಂದ ಎಸ್ಕೇಪ್ ಆಗೋಕೆ, ಆ ಭಾವನೆಗಳನ್ನ ಫೇಸ್ ಮಾಡ್ದೇನೋ ತಲೆಯೊಳಗೆ ಯೋಚನೆಗಳ ಒಂದು ದೊಡ್ಡ ಕೋಟೆ ಕಟ್ಕೊಳ್ತೀವಲ್ವಾ? ಹೌದು. ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್. ಆದ್ರೆ ಆ ಭಾವನೆಗಳಿಂದ ಓಡಿ ಹೋಗೋ ಬದಲು ನಾನೇ ಈಗ ಏನು ಅನುಭವಿಸ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಇದೆಯಾ, ನಾನು ಇನ್ಸೆಕ್ಯೂರಿಟಿಯಿಂದ ಬಳಲ್ತಾ ಇದ್ದೀನಾ ಅಂತ ನಮ್ಮ ಭಾವನೆಗಳನ್ನ ನೇರವಾಗಿ ಒಪ್ಕೊಂಡಾಗ ಆ ಯೋಚನೆಗಳ ಸ್ಪೀಡ್ ತಾನಾಗೆ ಕಮ್ಮಿ ಆಗುತ್ತೆ. ನಿಖರವಾಗಿ ಹೇಳಿದ್ರಿ. ನಾವು ಯೋಚನೆಗಳ ಮೇಲೆ ಯುದ್ಧ ಮಾಡೋ ಬದಲು ಆ ಯೋಚನೆಗಳಿಗೆ ಕಾರಣವಾದ ನಮ್ಮ ಒಳಗಿನ ಅಭದ್ರತೆಗೆ, ನಮ್ಮ ಇಮೋಷನಲ್ ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀವಾ ಅಂತ ಕೇಳ್ಕೊಳ್ಬೇಕು. ಇದು ತುಂಬಾ ಡೀಪ್ ಪಾಯಿಂಟ್. ಅತಿಯಾಗಿ ಯೋಚಿಸುವವರಲ್ಲಿ ಕಾಣುವ ಅತಿ ದೊಡ್ಡ ಲಕ್ಷಣ ಏನಂದ್ರೆ, ಅವರು ತಮ್ಮ ಬಗ್ಗೆ ತಾವೇ ಅತ್ಯಂತ ಕಠಿಣ ತೀರ್ಪುಗಾರರಾಗಿರ್ತಾರೆ. ಹಾರ್ಷ್ ಇಂಟರ್ನಲ್ ಕ್ರಿಟಿಕ್ಸ್. ಹೌದು. ತಮಗೆ ತಾವೇ ಬೈಕೊಳ್ಳೋದು. ತಮ್ಮಿಂದಲೇ ಅಸಾಧ್ಯವಾದ ಪರ್ಫೆಕ್ಷನ್ ಅನ್ನ ನಿರೀಕ್ಷಿಸ್ತಾರೆ. ಒಂದು ಸಣ್ಣ ತಪ್ಪು ಮಾಡಿದ್ರೂ ತಮ್ಮನ್ನ ತಾವು ಕಠೋರವಾಗಿ ಶಿಕ್ಷಿಸ್ಕೊಳ್ತಾರೆ. ಇಲ್ಲಿ ನಿಕ್ ಟ್ರೆಂಟನ್ ಅವರು ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ಸ್ವಯಂ ಕರುಣೆಯ ಮಹತ್ವವನ್ನ ಒತ್ತಿ ಹೇಳ್ತಾರೆ. ಸ್ವಯಂ ಕರುಣೆ. ತನ್ನನ್ನ ತಾನು ಕ್ಷಮಿಸಿಕೊಳ್ಳೋದು, ತನ್ನ ಮೇಲೆಯೇ ಕರುಣೆ ತೋರೋದು ಮಾನಸಿಕ ಗದ್ದಲವನ್ನ ಶಾಂತಗೊಳಿಸುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ನಿಜ ಹೇಳ್ಬೇಕಂದ್ರೆ ಈ ಸೆಲ್ಫ್ ಕಂಪ್ಯಾಷನ್ ವಿಷಯದಲ್ಲಿ ನಾವೆಲ್ಲರೂ ಎಂಥ ದೊಡ್ಡ ಐರಣಿಯಲ್ಲಿ ಬದುಕ್ತಿದೀವಿ ನೋಡಿ. ಹೌದು. ವಿಪರ್ಯಾಸ. ಹೇಗೆ ಅಂತಿಲ್ಲ? ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು ಯಾವ್ದಾದ್ರೂ ತಪ್ಪು ಮಾಡಿದಾಗ ಅಥವಾ ಫೇಲ್ ಆದಾಗ ನಾವವ್ರನ್ನ ಬಹಳ ಸುಲಭವಾಗಿ ಕ್ಷಮಿಸ್ತೀವಿ. ಕಷ್ಟದ ಟೈಮಲ್ಲಿ ಅವರ ಹೆಗಲ್ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಸಾಂತ್ವನ ಹೇಳ್ತೀವಿ ಅಲ್ವಾ? ಖಂಡಿತ. ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟೈಮ್ ಸರಿ ಹೋಗುತ್ತೆ, ನಾನಿದ್ದೀನಲ್ಲ ಅಂತ ಬೆನ್ ತಟ್ತೀವಿ. ಆದ್ರೆ ನಾವೇ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ನಮ್ಮನ್ನೇ ನಾವು ಅತ್ಯಂತ ಕಠಿಣವಾಗಿ ಟೀಕಿಸ್ತೀವಿ. ನಾನೆಂಥ ದಡ್ಡ, ನನಗೇನು ಬರಲ್ಲ ಅಂತ ಹೀಯಾಳಿಸ್ತೀವಿ. ಹೌದು, ಅದು ತುಂಬಾ ಕಾಮನ್. ಬೇರೆಯವ್ರಿಗೆ ಕೊಡೋ ಕರುಣೆಯನ್ನ ನಮಗೆ ನಾವೇ ಕೊಟ್ಕೊಳ್ದಿರೋದು ಎಷ್ಟು ಆಶ್ಚರ್ಯ ಅಲ್ವಾ? ನಮ್ಮ ಆಪ್ತ ಸ್ನೇಹಿತರಿಗೆ ನಾವು ಹೇಗೆ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತಾಡ್ತೀವೋ ಅದೇ ರೀತಿ ಕಷ್ಟದ ಟೈಮಲ್ಲಿ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋಕೆ ಕಲಿಬೇಕು. ಹೌದು. ಮತ್ತೆ ಇದೇ ಈ ಇಡೀ ಪ್ರೋಸೆಸ್ನ ತಿರುಳು. ಇದು ಕೇವಲ ಒಂದು ದಿನದ ಪ್ರಯತ್ನ ಅಲ್ಲ, ಇದೊಂದು ನಿರಂತರ ಅಭ್ಯಾಸ. ಓವರ್ನೈಟ್ ಮ್ಯಾಜಿಕ್ ಆಗಲ್ಲ. ಇಲ್ಲ. ಇವತ್ತಿಂದ ನಾನು ಯೋಚಿಸೋದನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ ಹೊರಟ್ರೆ ಆ ಯೋಚನೆಗಳನ್ನ ತಡೆಯೋ ಪ್ರಯತ್ನವೇ ಮತ್ತೊಂದು ರೀತಿಯ ಆತಂಕಕ್ಕೆ, ಇನ್ನೊಂದು ರೀತಿಯ ಓವರ್ ಥಿಂಕಿಂಗ್ಗೆ ಕಾರಣವಾಗುತ್ತೆ. ಹೌದು. ವೈಟ್ ಬೇರ್ ಎಫೆಕ್ಟ್ ತರ ಬಿಳಿಕರಡಿ ಬಗ್ಗೆ ಯೋಚಿಸ್ಬೇಡ ಅಂದ್ರೆ ಅದೇ ನೆನಪಾಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಗುರಿ ಮಿದುಳ್ನ ಸಂಪೂರ್ಣವಾಗಿ ಶೂನ್ಯ ಮಾಡೋದಲ್ಲ, ಯೋಚನೆಗಳಿಲ್ಲದ ಸನ್ಯಾಸಿಯಾಗೋದು ಅಲ್ಲ. ಮತ್ತೆ ನಮ್ಮ ಗುರಿ ಬದಲಾಗಿ ಯೋಚನೆಗಳ ತೀವ್ರತೆಯನ್ನ ಕಡಿಮೆ ಮಾಡೋದು, ಅವುಗಳ ಬಗೆಗಿನ ನಮ್ಮ ಅರಿವನ್ನ, ಅವೇರ್ನೆಸ್ ಅನ್ನ ಹೆಚ್ಚಿಸ್ಕೊಳ್ಳೋದು ಮತ್ತು ನಮ್ಮ ರಿಯಾಕ್ಷನ್ ಅನ್ನ ಸುಧಾರಿಸ್ಕೊಳ್ಳೋದು.
ಕ್ರಮೇಣವಾಗಿ ಈ ತಂತ್ರಗಳನ್ನ ಬಳಸ್ತಾ ಹೋದಂತೆ ನಮ್ಮ ಮಿದುಳು ಕಂಪ್ಲೀಟ್ ಬ್ಲ್ಯಾಂಕ್ ಆಗದ್ದಿದ್ರೂ ಅದು ನಮ್ಗೆ ಮ್ಯಾನೇಜ್ ಮಾಡೋಕೆ ಆಗುವಷ್ಟು ಲೆವೆಲ್ಗೆ ಬರುತ್ತೆ. ವಾವ್. ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಕ್ ಟ್ರೆಂಟನ್ ಅವರ ಈ ಪುಸ್ತಕದ ಫೈನಲ್ ಮೆಸೇಜ್ ಬಹಳ ಸ್ಪಷ್ಟವಾಗಿದೆ. ಅತಿಯಾಗಿ ಯೋಚಿಸೋದು ನಮಗೆ ಪರಿಸ್ಥಿತಿಯ ಮೇಲೆ, ಭವಿಷ್ಯದ ಮೇಲೆ ಕಂಟ್ರೋಲ್ ಇದೆ ಅನ್ನೋ ಸುಳ್ಳು ಭಾವನೆ ಕೊಡಬಹುದು. ಹೌದು. ಆದರೆ ವಾಸ್ತವದಲ್ಲಿ ಅದು ಜೀವನದ ಸಹಜ ಹರಿವಿಗೆ ನಾವು ಒಡ್ಡುವ ಪ್ರತಿರೋಧ. ಪ್ರಪಂಚದಲ್ಲಿರೋ ಎಲ್ಲವನ್ನೂ ಕಂಟ್ರೋಲ್ ಮಾಡೋಕೆ ಅಥವಾ ಊಹಿಸೋಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋದನ್ನು ಒಪ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಖಂಡಿತ. ಯೋಚನೆಗಳ ಮೇಲಿನ ಈ ಆರ್ಟಿಫಿಷಿಯಲ್ ಕಂಟ್ರೋಲ್ ಬಿಟ್ಕೊಡೋದು ಅಂದ್ರೆ ನಾವು ಸೋತ್ವಿ ಅಂತಲ್ಲ, ಅದು ವಾಸ್ತವವಾಗಿ ನಮಗೆ ಸಿಗುವ ನಿಜವಾದ ಸ್ವಾತಂತ್ರ್ಯ. ಪುಸ್ತಕದ ಮುಕ್ತಾಯದ ಸಾಲುಗಳು ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ಅತ್ಯಂತ ಸುಂದರವಾಗಿ ಹಿಡಿದಿಡುತ್ತೆ. ಅವರು ಹೇಳ್ತಾರೆ, ಶಾಂತಿಯುತ ಜೀವನಕ್ಕಾಗಿ ಮಿದುಳು ಸಂಪೂರ್ಣ ಮೌನವಾಗಿರಬೇಕಾಗಿಲ್ಲ. ನಿಮ್ಮ ಯೋಚನೆಗಳ ಜೊತೆಗೆ ಒಂದು ಪ್ರಬುದ್ಧ ಸಂಬಂಧವಿದ್ರಷ್ಟೇ ಸಾಕು. ಪ್ರಬುದ್ಧ ಸಂಬಂಧ, ಮೆಚ್ಯೂರ್ ರಿಲೇಶನ್ಶಿಪ್. ಹೌದು. ಪ್ರತಿ ಯೋಚನೆಯೂ ಒಂದು ಆರ್ಡರ್ ಅಂತ ಭಾವಿಸಿ ಅದರ ಬೆನ್ನತ್ತಿ ಓಡೋದನ್ನ ಬಿಟ್ಟಾಗ, ಆ ಯೋಚನೆಗಳೇ ನಾವಲ್ಲ ಅಂತ ರಿಯಲೈಸ್ ಆದಾಗ, ನಾವು ಆ ಯೋಚನೆಗಳನ್ನ ಮೀರಿ ವರ್ತಮಾನದಲ್ಲಿ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ. ಅತ್ಯಂತ ಆಳವಾದ ಮಾತುಗಳು. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆಯನ್ನ ನಾವೆಲ್ಲರೂ ಮಾಡೋಣ. ಖಂಡಿತ. ನಾವು ಪ್ರತಿದಿನ ಪ್ರತಿಯೊಂದು ವಿಷಯಕ್ಕೂ ಗ್ಯಾರಂಟಿ ಹುಡುಕ್ತಾ ಭವಿಷ್ಯದ ಅನಿಶ್ಚಿತತೆಯನ್ನ, ಅನ್ಸರ್ಟನಿಟಿಯನ್ನ ವಿರೋಧಿಸ್ತಾನೇ ಇರ್ತೀವಿ. ಅದೇ ನಮ್ಮ ಆತಂಕದ ಮೂಲ. ಹೌದು. ಆದರೆ ಅದರ ಬದಲು, ಈ ಅನಿಶ್ಚಿತತೆಯನ್ನ ವಿರೋಧಿಸುವ ಬದಲು ಅದನ್ನ ಜೀವನದ ಒಂದು ಅತ್ಯಂತ ಸಹಜ, ಅನಿವಾರ್ಯ ಮತ್ತು ಸುಂದರ ಭಾಗವಾಗಿ ನಾವು ಒಪ್ಕೊಂಡ್ರೆ ಏನಾಗ್ಬೋದು? ಅದೊಂದು ಅದ್ಭುತವಾದ ಪ್ರಶ್ನೆ. ನಾವು ಈ ಕ್ಷಣದಲ್ಲಿ ಆ ಕತ್ತಲ ಕೋಣೆಯಲ್ಲಿರೋ ದಾರದ ಗಂಟನ್ನ ಬಿಡಿಸಿ ಬೆಳಕಿನಲ್ಲಿಟ್ಟು ನಮ್ಮ ಯೋಚನೆಗಳೊಂದಿಗೆ ಹೊಸ ಪ್ರಬುದ್ಧ ಸಂಬಂಧವನ್ನ ಕಟ್ಕೊಂಡ್ರೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಾವು ತಗೊಳ್ಳುವ ಆ ಮೊದಲ ನಿರ್ಧಾರ ಹೇಗೆ ಬದಲಾಗ್ಬೋದು? ಬಹುಶಃ ಆ ನಿರ್ಧಾರ ಯಾವುದೋ ಕಾಲ್ಪನಿಕ ಭಯದಿಂದ ಕೂಡಿರದೆ ಸ್ವಾತಂತ್ರ್ಯ ಮತ್ತು ಭರವಸೆಯಿಂದ ಕೂಡಿರ್ಬೋದು. ಒಂದ್ಸಲ ಯೋಚಿಸಿ ನೋಡಿ.